ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್, ಶಿವಮೊಗ್ಗ. ನಮ್ಮ ಕನ್ನಡಕ್ಕೆ ಯಾಕೆ ಇಷ್ಟೊಂದು ದೊಡ್ಡ ಬಿರುದು ಕೊಟ್ಟು ಸನ್ಮಾನ ಮಾಡಲಾಯಿತು, ಏನಕ್ಕೋಸ್ಕರ ಅಂತ ಅಂದ್ರೆ ನಾವು ಮೊದಲನೇದಾಗಿ ಧನ್ಯವಾದನ ತಿಳಿಸ್ತೀನಿ ಆಗಿನ ಕಾಲದ ಲೇಖಕರಿಗೆ. ಅಂತ ಅಂದ್ರೆ 6000 ವರ್ಷಗಳ ಹಿಂದಿನ ಲೇಖಕರಿಗೆ ಮತ್ತು ಬರೆದಿಟ್ಟಂತ ವಿದ್ವಾಂಸರಿಗೆ ನಾನು ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂತ ಅಂದ್ರೆ ನಾವು 3 ವಿಷಯಗಳ ಮೇಲೆ ಕೋರ್ಟ್ ಅಲ್ಲಿ ಡಿಬೇಟ್ ಮಾಡಿ ನಾವು ನಮ್ಮ ಕನ್ನಡನ ಇದು ಮಾಡ್ಬೇಕಾಯ್ತು. ಯಾವ್ದಾಯ್ತು ಅಂತ ಅಂದ್ರೆ ಅದರಲ್ಲಿ ನಮ್ಮ ಭಾಷೆ ತುಂಬಾ ಹಳೇದು ಅಂತ ನಾವು ನಿರೂಪಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನಮ್ಮ ಭಾಷೆನ ತುಂಬಾ ಹಳೇದು ಅಂತ ನಿರೂಪಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಶಾಸನಗಳನ್ನ ನಾವು ತೋರ್ಸಿದ್ಮೇಲೆ ಅದು ತುಂಬಾ ಹಳೇದು ಅಂತ ನಮಗೆ ಗೊತ್ತಾಯ್ತು. ಮತ್ತೆ ಇನ್ನೊಂದು ಅತಿ ಹೆಚ್ಚು ಬಳಕೆ ಆಗ್ಬೇಕಾಗಿತ್ತು. ಯಾಕಂದ್ರೆ ನಮ್ಮ ವೀರ ಕನ್ನಡಿಗರು, ನಮ್ಮ ವಿಶಾರದವರು ಅವರೆಲ್ಲರೂ ಬಳಕೆ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಬಳಕೆ ಆಗ್ತಿದೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಅದ್ರ ಜೊತೆಗೆ ನಾವು ಮೇನ್ ಆಗಿ ಏನು ನಮ್ಮ ಭಾಷೆಯಿಂದ ಏನ್ ಪ್ರೇರೇಪಿತರಾಗಿದ್ರು ಮತ್ತೆ ನಮ್ಮ ಭಾಷೆ ಜೊತೆ ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ರು, ಅವರೇ ನಮ್ಮ ಮೇಲೆ ತಿರುಗ್ಬಿಟ್ರು. ಯಾವ ರೀತಿ ಅಂತಂದ್ರೆ ಇಲ್ಲ, ನಮ್ಮ ಭಾಷೆನ ಅವರು ಬಾಂಧವ್ಯವಾಗಿ ತಗೊಂಡಿದ್ದಾರೆ, ಇವಾಗ ಆ ಭಾಷೆನು ನಾವೇನಾದ್ರು ಮಾಡ್ಬಿಟ್ರೆ ಅದು ಇನ್ನೂ ಉನ್ನತ ಸ್ಥಾನಕ್ಕೆ ಏನಾದ್ರು ತಗೊಂಡೋಗ್ಬಿಟ್ರೆ ಅದರಿಂದ ತೊಂದರೆ ಆಗತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೊಡ್ಲೇಬಾರ್ದು ಅನ್ನೋಕೆ ಪಟ್ಟು ಬಿದ್ರು. ಇವಾಗ ಗೊತ್ತಿರೋಂಗೆ ಇವಾಗ ಹೆತ್ತ ತಾಯಿ ತನ್ನ ಮಕ್ಕಳಿಗೆ ವಿಷ ಉಣಿಸೋಂಗೆ ಮಾಡಿದ್ರು ಆ ಕೆಲ್ಸನ. ಬಟ್ ಆದ್ರೂ ಬಿಡ್ಲಿಲ್ಲ, ತನ್ನ ಹೋರಾಟನ ನಿಜ ಮಾಡಿ ನಮ್ಮ ಕನ್ನಡಕ್ಕೆ ಇಷ್ಟು ದೊಡ್ಡ ಬಿರುದನ್ನ ಕೊಡಿಸಿದ್ರು. ಮಾತ್ರ ಅದ್ರ ಜೊತೆಗೆ ನಮ್ಮ ಇದು ಸಂಶೋಧನೆ, ನಮ್ಮ ಕನ್ನಡ ಸಂಶೋಧನೆಗೆ ಕಟ್ಟಡ ಬೇಕಾಗಿತ್ತು ಅಂತ ಅರ್ಜಿ ಸಲ್ಲಿಸಿದ್ರು 2011ರಲ್ಲಿ. ಬಟ್ ಇಲ್ಲಿ ತನಕನೂ ಆ ಕಟ್ಟಡ ನಿರ್ಮಾಣ ಆಗಿಲ್ಲ. ಕಟ್ಟಡ ನಿರ್ಮಾಣ ಆದ್ರೆ ಮಾತ್ರ ಆ ಹೆಸರಿಗೊಂದು ಬೆಲೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಸಂಶೋಧನೆ ಇನ್ನೂ ನಡೀಬೇಕು, ಇನ್ನೂ ಸತ್ಯಗಳು ಬಯಲಾಗ್ಬೇಕು ಅಂತ ನಾನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ. ನೋಡು, ಇದೇ ನನ್ ಫೇವರಿಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ.